ಇಂದು ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಸಾಧ್ಯತೆ ಇದೆ. ಸಿದ್ದರಾಮಯ್ಯ ಹುಟ್ಟೂರಿನಲ್ಲಿ ಜನ ಏನಂತಾರೆ ಗೊತ್ತಾ? ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕುರಿತಾಗಿ ವರ್ಣಾದ ಜನರ ಅಭಿಪ್ರಾಯ ಏನು? 5 ವರ್ಷ ಸಿದ್ದರಾಮಯ್ಯ ಸಿಎಂ ಆಗಿ ಉಳಿತಾರಾ ಇರ್ಲಿ ಅನ್ನೋದು ಹಲವರ ಅಭಿಪ್ರಾಯ. ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಡಿಕೆಶಿಗೆ ಇನ್ನೂ ಕೂಡ ವಯಸ್ಸಿದೆ, ಮುಂದೆ ಸಿಎಂ ಆಗ್ಲಿ ಬಿಡಿ, ಸಿದ್ದರಾಮಯ್ಯ ರಾಜೀನಾಮೆಯನ್ನ ಪಡೆದರೆ ಸರ್ಕಾರ ಉರುಳುತ್ತೆ ಅಂತ ಎಚ್ಚರಿಕೆ ಕೂಡ ಕೊಡ್ತಾ ಇದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆಗೆ ಅವರು ಆಪ್ತರು ಬಿಡೋದಿಲ್ಲ. ಸಿದ್ದರಾಮಯ್ಯ ರಾಜೀನಾಮೆ ಸುದ್ದಿ ಕೇಳಿ ಬೇಜಾರಾಗ್ತಾ ಇದೆ. ಊರಿಗೆ ಬಂದಾಗೆಲ್ಲ ಹೆಸರಿಡಿದು ಕರೆದು ಮಾತನಾಡಿಸ್ತಾರೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅಂತ ತಿಳಿದು ನಿದ್ದೆ ಬಂದಿಲ್ಲ ಅಂತ ಅಶ್ವವೇಗ ನ್ಯೂಸ್ಗೆ ಸಿದ್ದರಾಮಯ್ಯ ಅಭಿಮಾನಿ ರಾಮೇಗೌಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗಿಳಿತಾರೆ ಅಂದ್ರೆ ನನಗೆ ನಿದ್ದೆನೇ ಬರ್ತಾ ಇಲ್ಲ ಅಂತ ಅವರ ಅಭಿಮಾನಿ ರಾಮೇಗೌಡರ ಒಬ್ರು ಹೇಳ್ತಿದ್ದಾರೆ. ಸಿದ್ದರಾಮಯ್ಯ ಹುಟ್ಟೂರಿನಲ್ಲಿ ಜನರ ಅಭಿಪ್ರಾಯವನ್ನ ಕೇಳಲಾಗಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ 5 ವರ್ಷದಿಂದ ಅವರು ಕೆಳಗಿಳಿಯೋದಿಲ್ಲ, ಅವರಿದ್ರೇನೆ ಚಂದ. ಅವ್ರಿಗೆ ಶಿವಕುಮಾರ್ಗೆ ಇನ್ನ ಡಿಕೆಶಿ ಅವ್ರಿಗೆ ಇನ್ನ ವಯಸ್ಸಿದೆ. ಸಿಎಂ ಸಿದ್ದರಾಮಯ್ಯನವರ ಸ್ವಗ್ರಾಮ ಸಿದ್ದರಾಮಯ್ಯನಹಳ್ಳಿನಲ್ಲಿದ್ದೀನಿ. ನೆರಳಲ್ಲಿ ಒಂದಷ್ಟು ಜನ ಕೂತ್ಕೊಂಡು ಚರ್ಚೆ ಮಾಡ್ತಿದ್ದಾರೆ. ಯಜಮಾನ್ರೆ, ಏನು ಸಿಎಂ ಬದಲಾವಣೆ ಬಗ್ಗೆನೇ ಚರ್ಚೆ ಮಾಡ್ತಿದ್ರೆ ಹೆಂಗೆ? ಬದಲಾವಣೆ ಆಗಲ್ಲ ಸರ್, ಬದಲಾವಣೆ ಆಗಲ್ಲ ಸಾಹೇಬ್ರು. ಎಲ್ಲ ಕಡೆನೂ ಹೇಳ್ತಾವ್ರೆ ಸಿಎಂ ಸಿದ್ದರಾಮಯ್ಯನವ್ರು ನಾಳೆ ರಾಜೀನಾಮೆ ಕೊಟ್ಬಿಡ್ತಾರೆ ಅಂತ. ಅವೆಲ್ಲ ಬರೀ ಸುಳ್ಳು ಕತೆ, ಕಟ್ಟುಕತೆ ಅದು. ಇವರು 3 ವರ್ಷ ಒಳ್ಳೆ ಅಧಿಕಾರ ಕೊಡಲ್ಲ ಸರ್, ಒಳ್ಳೆ ಆಡಳಿತ ಮಾಡಿದ್ದಾರಲ್ಲ. ಆದ್ದರಿಂದ ಏನಾದ್ರು ಕಪ್ಪು ಚುಕ್ಕಿ ಇದ್ದರೆ ಬೇಕಾದ್ರೆ ಯಾರು ಬೇಕಾದ್ರೂ MLA-ಗಳಾಗ್ಬೋದು, MP-ಗಳಾಗ್ಬೋದು ಇದು ಮಾಡ್ಕೊತಿರು. ಇವರೇನು ಆ ಥರ ಏನು ಮಾಡ್ಕೊಂಡಿಲ್ವಲ್ಲ. ಅವರು ವ್ಯವಹಾರದಲ್ಲಿ ಶಿಸ್ತು. ಅವರು ಸಂಬಂಧಿ ಆಗಲಿ ಏನೇ ಆಗಲಿ ಯಾರಿಗಾರಾಗಲಿ ಇಲ್ಲ ಬಂಗ್ಲಿ ಮಾಡ್ಕೊಳ್ಳಿ, ಒಂದು ಟ್ರಾನ್ಸ್ಫರ್ ಮಾಡ್ಕೊಂಡು ಮನೆ ಕಟ್ಟಿ ಅಂತ ಏನೂ ಮಾಡಿಲ್ವಲ್ಲ. ಜನಗಳು ಎಷ್ಟೆಷ್ಟು ಮಾಡಬೇಕು ಅಷ್ಟೇ ಮಾಡಿರೋದು. ಇಲ್ಲ ಅವ್ರ ತಾತ್ಯರ ಅವ್ರ ತಂದೆ ಆಸ್ತಿ ಬಿಟ್ಟರೆ ಹೊಸ ಆಸ್ತಿ ಏನು ಮಾಡಿಲ್ವಲ್ಲ ಅವರು. ಅಂದರೆ ಹಿಂದೆ ಮಾತುಕತೆ ಆಗಿತ್ತು, ಹಂಗಾಗಿ ಡಿ ಕೆ ಶಿವಕುಮಾರ್ ಅವರು ಬಿಟ್ಕೊಡ್ತಾವ್ರೆ. ಮಾತುಕತೆ ಆಗಿತ್ತು ಅಂತ ಹೇಳ್ಬೋದು ಜನ. ಹೈಕಮಾಂಡ್ ತೀರ್ಮಾನ ತಾನೆ ಅದು. ಯಾರು ಜನಗಳು ಹೇಳ್ಬೋದು, ಬೇಕಾದ್ರೆ ನಾನು ಹೇಳ್ಬೋದು, ನೀವು ಹೇಳ್ಬೋದು. ರಾಜೀನಾಮೆ ಕೊಡಲ್ಲ ಅಂತೀರಿ? ಕೊಡಲ್ಲ, ಯಾವುದೇ ಕಾರಣಕ್ಕೂ. 5 ವರ್ಷ ಇವರೇ ಮುಂದರಲ್ಲಿ ಅಂತ ಇಡೀ ಜನತಲ್ಲೇ ಇರೋದು. ಡಿ ಕೆ ಶಿವಕುಮಾರ್ ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅಂತ? ಡಿ ಕೆ ಶಿವಕುಮಾರ್ ಇನ್ನೂ ವಯಸ್ಸದಲ್ಲ ಸರ್, ಮಾಡ್ಬೋದಲ್ಲ. ನೆಕ್ಸ್ಟ್ ಆಯ್ತು, ಇನ್ನು ನೆಕ್ಸ್ಟ್ ಆಗ್ತಾರೆ ಅವರೇ. ನೆಕ್ಸ್ಟ್ ಆಗಬಾರ್ದು ನನ್ನ ಕಾನೂನು ಇದೆಯಾ? ಇದೇ ಬರ್ತದ, ಇದೇ ಆಗಿತ್ತ. ಒಂದು ವೇಳೆ ಸಿದ್ದರಾಮಯ್ಯನವ್ರ ಹತ್ರ ರಾಜೀನಾಮೆ ತಗೊಬಿಟ್ರೆ ಏನಾಗಬಹುದು ರಾಜ್ಯದಲ್ಲಿ? ಸರ್ಕಾರ ಬಿದ್ದೋಯ್ತಾ? ಈಗ ಇರೋ 138 ಜನ ಇರೋ ಸರ್ಕಾರ ಬಿದ್ದೋಯ್ತಾ? ಇರೋದು ಜಾಸ್ತಿ ಸಾಹೇಬ್ರ ಹತ್ರ ಇರೋದು. ಬಿದ್ದೋಯ್ತದೆ ಸರ್ಕಾರ ಬಿದ್ದೋಗುತ್ತೆ. ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡಿ ಅಂತ ಕೇಳೋಕ್ಕೆ ಬರಲ್ಲ. ಅವರು ಬರಲ್ಲ. ಹೇಳ್ಬೋದು ಎಲ್ಲ ಏನಾರು. ಈಗ ನೀವೊಂದು ಮಾಧ್ಯಮದಲ್ಲಿ ಕೊಡ್ಬೋದು, ಇದು ಮಾಡ್ಬೋದು. ಪಕ್ಕ ಇರೋದು ಏನ್ಬೋದು, ಸಿದ್ದರಾಮಯ್ಯನಿಗೆ ಗೊತ್ತು, ಹೈಕಮಾಂಡ್ಗೆ ಗೊತ್ತು, ಇನ್ಯಾರಿಗೂ ಗೊತ್ತಿಲ್ಲ. ಸಿದ್ದರಾಮಯ್ಯನಹಳ್ಳಿಯ ಇನ್ನೊಂದಷ್ಟು ಜನರನ್ನ ನೊಟ್ಟಿಗಿದ್ದಾರೆ. ಸರ್, ಸಿದ್ದರಾಮಯ್ಯನವ್ರ ಹತ್ರ ರಾಜೀನಾಮೆ ತಗೋತಾರಂತೆ, ಏನು ಅನಿಸುತ್ತೆ ನಿಮಗೆ? ಇನ್ನೂ ಇರಬೇಕು ಅಂತ ನಮ್ಗೆ ಆಸೆ. ಇನ್ನೂ 2 ವರ್ಷ ಇರಬೇಕು ಅಂತ ಆಸೆ ನಮ್ಗೆ. ಎಲ್ಲ ಕೆಲಸ ಕಾರ್ಯ ಎಲ್ಲ ಮಾಡ್ತಾರೆ. ರೋಡ್ಗಳು ಇದಾವೆ, ರೋಡ್ಗಳನ್ನ ಮಾಡ್ತಾವ್ರೆ, ಎಲ್ಲನೂ ಇದು ಮಾಡ್ತಾವ್ರೆ. BJP ಸರ್ಕಾರ ಬಂದಾಗ ಏನು ಮಾಡಿದ್ರೆ ಏನಿಲ್ಲ, ಎಲ್ಲ ಇದು ಮಾಡ್ತಾವ್ರೆ. ಈಗ ರೋಡ್ಗಳೇನು ಹೋಗಿರಪ್ಪ ಆಗಿರೋ ಎಲ್ಲ ರೋಡ್ಗಳು ರೋಡ್ಗಳು ಇವೆಲ್ಲ ಮಾಡ್ತಾವ್ರೆ. ಈಗ ಡಿ ಕೆ ಶಿವಕುಮಾರ್ ಅವ್ರು ಯಾಕೆ ಮುಖ್ಯಮಂತ್ರಿ ಆಗಬಾರ್ದು ಅಂತ ಅವ್ರು ಬಿಡ್ತಿರಲ್ಲ ಅವರು. ಅವ್ರು ಇಷ್ಟ ಸಾದು ಅವರು ಮಾತಾಡ್ಕೊಂಡು ಇದು ಮಾಡ್ತಾವ್ರೆ ಸರ್. ಈಗ ಯತೀಂದ್ರ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡ್ತಾರಂತೆ, ಸಿದ್ದರಾಮಯ್ಯವ್ರನ್ನ ರಾಜೀನಾಮೆ ತಗೊಂಡು, ಅದು ಓಕೆನಾ ನಿಮ್ಗೆ? ಅದು ಅವ್ರು ಓಕೆ, ಆಮೇಲೆ ಓಕೆ ಇದು ಮಾಡಕತ್ತೆ ಸರ್. ಈಗ ಗೃಹಲಕ್ಷ್ಮಿ ಕಳಿಸ್ತಾರೆ, ಈಗ ಅದು ಕೊಡ್ತಾವ್ರೆ. ಈಗ 10 kg ಅಕ್ಕಿ ಫ್ರೀ ಅದು ಕೊಡ್ತಾವ್ರ. ತಿರ್ಗಾ ಈಗ ಇದೆಲ್ಲ ಮಾಡ್ತಾವ್ರೆ. ಈಗ ಲೈಟ್ ಬಿಲ್ಲು ಫ್ರೀ ಇದು ಮಾಡ್ತಾವ್ರ. ಅವರು ಈ ಥರ ನಡೆಸಕತ್ತದ. ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರೆ ಅನ್ಸುತ್ತೆ ನಿಮ್ಗೆ? ಏನು ಕೊಡ್ತಾನಿಲ್ಲ. ಸಿದ್ದರಾಮಯ್ಯ ರಾಜೀನಾಮೆ ಕೊಡ್ತಾರಂತೆ? ಇಲ್ಲ ಸರ್, ಅದೇ ಸಾಕು ಇದ್ದರೆ ಅವರೇ ಚೆನ್ನಾಗಿತ್ತು. ಈಗ ಕೊಡ್ತಾರೆ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಅವ್ರವ್ರ ಅನುಭವಿಸಿ ಅದು ಅವ್ರಿಗೆ ಸೇರಿದ್ರು ಸಹ ಇದು ಮಾಡ್ಕೊಂಡು ಏನೂ ಮಾಡೋಕ್ಕೆ ಹೇಳೋಕ್ಕಾಗಲ್ಲ. ಈಗ ಸಿದ್ದರಾಮಯ್ಯವರೇ ಮುಂದುವರಿಬೇಕು ಅನ್ಸುತ್ತೆ ನಿಮಗೆ? ನಮಗೆ ಮುಂದುವರಿಸಬೇಕು ಅಂತ ನಾವಂತೀವಿ ಸರ್. ಅವರು ಏನೇನು ಇದ್ದದ ಒಳಗೆ ಅವ್ರವ್ರು ಇಷ್ಟ ಹೆಂಗಿದ್ದು ಏನೋ ಗೊತ್ತಿಲ್ಲ ಸರ್. ಈಗ ಸಿದ್ದರಾಮಯ್ಯನವ್ರು ಒಂದು ವೇಳೆ ರಾಜೀನಾಮೆ ಕೊಟ್ಬಿಟ್ರೆ ಏನಾಗಬಹುದು ರಾಜ್ಯದಲ್ಲಿ? ರಾಜ್ಯದಲ್ಲಿ ಏನಾಗಬೇಕು ಅಂದರೆ ಅದು ಅವ್ರಿಗೆ ಸೇರಿದ್ದು ಸಹ, ನಮಗೇನು ಗೊತ್ತಾಗಲ್ಲ. ಅದು
ಈಗ ಈಗ ಡಿ ಇದಾಗ್ಬೋದಾ ಅಹಿಂದ ಮತಗಳು ಅಹಿಂದ ನಾಯಕ ಅಂತ ಕರೀತಾರೆ ಸಿದ್ದರಾಮಯ್ಯನವ್ರನ್ನ, ಅಹಿಂದ ಮತಗಳು ಎಲ್ಲ ಬೇರೆ ಬೇರೆ ಪಕ್ಷಕ್ಕೆ ಹೋಗ್ಬೋದಾ? ಗೊತ್ತಿಲ್ಲ ಸರ್, ಅದು ನಮಗೆ ಗೊತ್ತಿಲ್ಲ. ಅದು ಹೋಗೋದಲ್ಲ ಬಿಟ್ಟರು ಅದೆಲ್ಲ ಏನು ಗೊತ್ತು. ಈಗ ವದಂತಿಗೆಲ್ಲ ತಲೆ ಕೊಡಬಾರ್ದು. ಈಗ ಕಾನೂನುಬದ್ಧವಾಗಿ ಏನಾಗಿದೆ, ಈಗ ಸಾಹೇಬರು ಮುಖ್ಯಮಂತ್ರಿ ಆದ ತಮ್ಮಿಂದ 8 ವರ್ಷ ಸತತವಾಗಿ ಆಳಾರಲ್ಲ. ಈಗ 600 ದಾಖಲೆ ಮಾಡಿದ್ರು, ಎಲ್ಲ ದಾಖಲೆ ಮಾಡಿದ್ರು. ಅವ್ರು ಕಿತ್ತಾಗಂತ ಅವಶ್ಯಕತೆ ಏನಿದೆ? ಅಷ್ಟು ರಾಜ್ಯ ಈಗ ನಾನು ಹೈಕಮಾಂಡ್ಗೆ ಹೇಳೋದಷ್ಟೇ, ಸೋನಿಯಾ ಗಾಂಧಿಗೆ ಹೇಳೋದಷ್ಟೇ, ರಾಹುಲ್ ಗಾಂಧಿ ಸಾಹೇಬ್ರಿಗೆ ಹೇಳೋದು, ವೇಣುಗೋಪಾಲ್ ಸಾರಿಗೆ ಹೇಳೋದು ಅಷ್ಟೇ. ಕಿತ್ತಾಗಂತ ಅವಶ್ಯಕತೆ ಏನಿದ್ದು? ಒಂದು ದುರಾಡಳಿತ ನಡೆದಿದ್ದ ರಾಜ್ಯದಲ್ಲಿ ಒಂದು ಕಪ್ಪು ಚಿಕ್ಕಿದೆಯಾ? ಇಲ್ಲ 7 ಕೋಟಿ ಕನ್ನಡಿಗರು ಕೊಟ್ಟಂಥ ಈ 8 ವರ್ಷ ಅವಧಿ ಯಾರು ಕೊಟ್ಟಿದ್ದರು ನಮ್ಮ ರಾಜ್ಯದಲ್ಲಿ? ಸಿದ್ದರಾಮಯ್ಯ ಸಾಹೇಬರು ಮಾಡಿರೋಂಥ ಉದ್ಯೋಗಗಳು ಯಾರು ಮಾಡಿದರು? ಗೃಹಲಕ್ಷ್ಮಿ, ಗೃಹಜ್ಯೋತಿ, ಗೃಹ ಖಾತೆ ಇವನ್ನೆಲ್ಲ ಮಾಡಿ, ಇಷ್ಟೆಲ್ಲ ಮಾಡಿ ಈ ರಾಜರಾಜಕಾರಣ ಚಾಪ ಮುಡಿಸಿ ಹೊರ್ಕೊಂಡು ಇಳಿಸ್ತೀನಿ ಅಂದ್ರೆ ನೆಕ್ಸ್ಟು ಕಾಂಗ್ರೆಸ್ ಹೀನಾಯ ಸೋಲು ನೋಡಿ. ಅಲ್ಲ, ಈಗ ಡಿ ಕೆ ಶಿವಕುಮಾರ್ ಅವರು ಪಕ್ಷಕ್ಕಾಗಿ ದುಡ್ದವ್ರೆ, ಹಂಗಾಗಿ ನಾವು ಅವ್ರು ಕೂಲಿ ಕೇಳ್ತಿದ್ದೀವಿ ಅಂತಾರೆ. ಅವ್ರ ಕೂಲಿ ಕೇಳೋದು ಶಾಸಕರ ತಮ್ಮ ಬಂದು ಕೂಲಿ ಕೇಳಬೇಕು, ಸ್ಪಷ್ಟ ಬಹುಮತ ತೋರ್ಬೇಕು. ಬಹುಮತ ಇಲ್ಲದೆ ಹೈಕಮಾಂಡ್ ಹಿಡ್ಕೊಂಡು ನಾನು ಕೊಡಿಸಿ ಅಂತಂದ್ರೆ ಎಲ್ಲಿದೆ? ಕರ್ನಾಟಕದಲ್ಲಿ ಸ್ಪಷ್ಟ ಬಹುಮತ ಎಲ್ಲಿದೆ? ಎಬ್ಬೆಲೆಗಳಿದ್ದಾರೆ, ಅವ್ರಿಗೆ ಸಚಿವರು ಎಲ್ಲಿದ್ದರು? ಭದ್ರಾಗ ಒಂದು 50 ಸೀಟ್ ಕರ್ಕೊಳಕ್ಕೆ ಹೇಳಿ, ಇರೋದೇ 40 ಸೀಟು ಅನ್ನೋದ. ಅವರು ಸಿದ್ದರಾಮಯ್ಯರಿಗೆ 5 ವರ್ಷ ಬಿಟ್ಟಿದ್ರೆ, ಇದು 2 ವರ್ಷ ಬಿಟ್ಟಿದ್ರೆ ನೆಕ್ಸ್ಟು 170ರಿಂದ 180 ಸೀಟು ಕಾಂಗ್ರೆಸ್ ಗೆಲ್ಲೋದು. ಒಳ್ಳೆ ಮುಖ್ಯಮಂತ್ರಿ ಆಗ್ಬೋದಾಯಿತು. 5 ವರ್ಷ ದೀರ್ಘಕಾಲ ಆಳ್ಬೋದಾಯಿತು ನಮ್ಮ ಡಿ ಕೆ ಸಾಹೇಬರು. ಭಾಳ ಇದು ಇನ್ನು 2 ವರ್ಷದಲ್ಲಿ ಏನು ಮಾಡೋದು? ಈ ಅಧಿಕಾರದಲ್ಲಿ ಇವ್ರು ಏನೇ ಮಾಡಿ ಬ್ಲ್ಯಾಕ್ ಔಟ್ ಬಿಟ್ರೆ ಕಾಂಗ್ರೆಸ್ಗೆ ಮೇಲ್ವರ್ಗದವರು ಈ ನೋಡಿ ಇಲ್ಲಿ ಏನಾಗಿದೆ ಅಂತಂದ್ರೆ ಒಕ್ಕಲರು ಓಟ್ ಅಷ್ಟು ಸುಲಭ ಹೊಡೆಯೋಕ್ಕಾಗಲ್ಲ. ಅಲ್ಲಿ ಒಕ್ಕಲರು ಓಟ್ ಹೊಡಿಬೇಕಾರೆ ಅಲ್ಲಿಗೆ ದೇವೇಗೌಡರ ಮಗನೇ ಲೀಡ್ರು ಒಕ್ಕಲುಗಳಿಗೆ. ಇಲ್ಲಿ ಕುಮಾರಸ್ವಾಮಿ ಇದು ಡಿ ಕೆ ಸಾಹೇಬ್ರ ಪಾತ್ರ ಇಲ್ಲ. ಇಲ್ಲಿ ಅಲ್ಲಿಗೆ ಅವರೇ ಲೀಡ್ರು, ಇಲ್ಲಿಗೆ ಯಾರು?